ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ರಾಜ್. ನೋಡ್ತಾ ಆಗಲೇ ಜಾನ್ವರಿ ಬಂತು. ಜಾನ್ವರಿ ಆಗಿ 10th ಆಗಿದೆ. ಆಗಲೇ 10 ಡೇಸ್ ಆಗಿದೆ ಜಾನ್ವರಿ ಬಂದು. ಇವತ್ತು ನಾನು ಫ್ರೈಡೇ ಮಿನಿ ವ್ಲಾಗ್ ಮಾಡ್ತಿದ್ದೀನಿ. ನಾನು ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಹೊರಗಡೆ ಬಂದು ಎಲ್ಲ ನೋಡಿದೆ. ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಕೆಳಗಡೆ ಹೋಗಿ ರಂಗೋಲಿನೂ ಹಾಕ್ಬಿಟ್ಟು ಬಂದು ಬೇಗ ಮನೆಯಲ್ಲೂ ಕ್ಲೀನ್ ಮಾಡೋಣ ಅಂತ ಇವತ್ತು ಬೇಗ ಕಸ ಎಲ್ಲ ಗುಡಿಸಿ ರಾತ್ರಿನೇ ಕ್ಲೀನ್ ಮಾಡಿಟ್ಟಿರ್ತೀನಿ. ಆದರೆ ಫ್ರೈಡೇ ಮಾರ್ನಿಂಗ್ ಅಲ್ವಾ, ಸೊ ಅದಕ್ಕೆ ಇನ್ನೊಂದ್ಸಲಿ ಕಸ ಗುಡಿಸಿ ನೆಲ ಒರೆಸಿ ಇನ್ನು ಬೇಗ ನಾನು ರೆಡಿ ಆಗಿಬಿಡೋಣ ಅಂತ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಹೊಸ್ಲಿಬಿಟ್ಟು ಬೇಗ ಹೊಸ್ಲಿಗೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ತುಳಸಿ ಗಿಡ ಹತ್ರನೂ ಹಾಗೆ ರಂಗೋಲಿ ಬಿಟ್ಬಿಟ್ಟೆ ಇವತ್ತು ಬೇಗ ಆಗಲಿ ಅಂತ. ತುಳಸಿ ಗಿಡ ಹತ್ರ ರಂಗೋಲಿ ಬಿಟ್ಟು ನಾನು ಮನೆ ಒಳಗಡೆ ಬಂದೆ. ಇನ್ನು ಸ್ಟವ್ಗೆ ಒಂದು ಸ್ವಲ್ಪ ಹಾಗೆ ಕ್ಲೀನ್ ಮಾಡಬೇಕಿತ್ತು. ನಾನು ಫ್ರೈಡೇ ಆದರೆ ಸ್ಟವ್ಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡ್ತೀನಿ. ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ನಮ್ಮ ಅಜ್ಜಿ ಎಲ್ಲ ಒಲೆ ಇರ್ತಿತ್ತು, ಅದಕ್ಕೆ ಸಗಣಿ ಸಾರಿಸಿ ರಂಗೋಲಿ ಎಲ್ಲ ಹಾಕ್ತಿದ್ರು. ನಮ್ಗೆ ಅಷ್ಟೆಲ್ಲ ಕಷ್ಟ ಇಲ್ಲ, ಈಗ ಈಸಿ ಇದೆ ತುಂಬ. ಸೊ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ನಾನು ಅದನ್ನು ಇವಾಗವರೆಗೂ ಫಾಲೋ ಮಾಡ್ತಿದ್ದೀನಿ, ಮುಂದೆನೂ ಫಾಲೋ ಮಾಡ್ತೀನಿ. ಸೊ ಹಾಲಿಟ್ಬಿಟ್ಟು ನನ್ನ ಮಗಳನ್ನ ಎಬ್ಬರಿಸಿ, ಅವಳು ಸ್ಕೂಲಿಗೆ ಟೈಮ್ ಆಯಿತು ಅಂತ ಬೇಗ ಅವಳನ್ನ ರೆಡಿ ಮಾಡೋಣ ಅಂತ ಅವಳನ್ನ ಎಬ್ಬರಿಸಿ ಅವಳನ್ನ ರೆಡಿ ಮಾಡಬೇಕಿತ್ತು. ಫಸ್ಟ್ ಹಾಲು ಕೊಡೋಣ ಅಂತ ಹಾಲು ಕೊಟ್ಬಿಟ್ಟು ಅವಳನ್ನ ಕೂರಿಸಿ ಟಿ ವಿ ನೋಡಿಕೊಂಡೆ ಅವಳು ಹಾಲು ಕುಡಿಯೋದು. ಅದು ರೋಮಡಾಯನ ಇರಬೇಕು ಅವಳಿಗೆ. ಸೊ ಹಾಲು ಕುಡಿತಿದ್ದಾಳೆ. ನಾನು ಅಷ್ಟರಲ್ಲಿ ಬೇಗ ಟಿಫನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದೆ. ರಾತ್ರಿಯೇ ದೋಸೆಗೆ ರುಬ್ಬಿಟ್ಟಿದ್ದೆ, ಸರಿ ಅದು ಈಸಿ ಆಗುತ್ತೆ ಅಂದ್ಬಿಟ್ಟು. ಸೊ ಆಲೂಗಡ್ಡೆ ಪಲ್ಯ ಮಾಡೋಣ ದೋಸೆಗೆ ಅಂದ್ಬಿಟ್ಟು ಆಲೂಗಡ್ಡೆನೂ ಬೇಯಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳನ್ನೂ ರೆಡಿ ಮಾಡಿದೆ. ಅವಳು ದೇವ್ರ ಕೈ ಮುಗಿ ಅಂತ ದೇವ್ರ ಮೇಲೆ ನಿಲ್ಲಿಸಿದೆ. ದೇವ್ರ ಕೈ ಮುಗ್ಕೊಂಡು ಅವಳು ಕೂತ್ಕೊಂಡಿದ್ಲು. ಅಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಬೇಗ ಪಲ್ಯ ಮಾಡಿ ದೋಸೆ ಮಾಡಿ ಅವಳಿಗೆ ದೋಸೆ ಹಾಕ್ಕೊಟ್ಟಿದ್ದೆ. ಸ್ವಲ್ಪನೇ ದೋಸೆ ತಿಂತಿದ್ಲು. ಮತ್ತು ಬಾಕ್ಸ್ಗೂ ಬೇಗ ರೆಡಿ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ಬಾಕ್ಸ್ಗೂ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೆ. ವೈಕುಂಠ ಏಕಾದಶಿ ಆಗಿರೋದ್ರಿಂದ ಬೇಗ ದೇವಸ್ಥಾನಕ್ಕೆ ಹೋಗೋಣ, ಬೇಗ ಅವಳು ಬಂದಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು. ಯಾಕಂದರೆ ಅವಳಿಲ್ಲ ಅಂದರೆ ನಾವು ಹೋಗೋದಕ್ಕಾಗಲ್ವಲ್ಲ. ಸೊ ಬಂದಮೇಲೆ ಹೋಗೋಣ ಅಂದ್ಬಿಟ್ಟು ಬಾಕ್ಸ್ಗೂ ಪ್ಯಾಕ್ ಮಾಡಿ ಅವಳಿಗೆ ರೆಡಿ ಮಾಡಿ ಸರಿ ಸ್ಕೂಲ್ ಕರ್ಕೊಂಡೋಗಿ ಬಿಟ್ಬರೋಣ ಅಂತ ಬೇಗ ಸ್ಕೂಲಿಗೆ ಕರ್ಕೊಂಡೋಗಿ ಹೊರಟಿದ್ದೆ. ಸ್ಕೂಲಿಗೆ ಕರ್ಕೊಂಡೋಗೋದಕ್ಕೆ ಅವಳು ರೆಡಿಯಾಗಿ ಹೊರಗಡೆ ನಿಂತ್ಕೊಂಡಿದ್ಲು ಅಲ್ಲೇ ಮಮ್ಮಿ ಅಂದ್ಕೊಂಡು. ಸೊ ಕರ್ಕೊಂಡೋಗಿ ಬೇಗ ಗಾಡಿಯಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಂದೆ. ಬಾಯ್ ಹೇಳಿ ಅವಳು ಸ್ಕೂಲ್ಗೆ ಹೋದ್ಲು. ನಾನು ಮನೆಗೆ ಬಂದೆ. ಟೈಮ್ ಆಗಿದೆ ಆಲ್ರೆಡಿ. ನಾನು ಪೂಜೆ ಮಾಡಬೇಕು. ನಾನು ನಮ್ಮ ಹಸ್ಬೆಂಡು ಅಷ್ಟೊತ್ತಲ್ಲಿ ರೆಡಿಯಾಗಿದ್ದರು. ಇದು ನನಗೆ ಖುಷಿಯಾಗೋ ವಿಷಯ ನೋಡಿ. ಏನೋ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ನನಗೆ ಇದನ್ನ ಸಡನ್ನಾಗಿ ನೋಡಿದಾಗ. ಸೊ ಅದಕ್ಕೆ ಈ ಥರ ನಾನು ಯಾವಾಗಲೂ ಇರ್ತೀನಿ. ನಮ್ಮ ಯಜಮಾನರು ಕೂತ್ಕೊಂಡಿದ್ದು ರೆಡಿಯಾಗಿ ಆಗಲೇ ಅವ್ರಿಗೂ ಟಿಫನ್ ಮಾಡಿಕೊಟ್ಟೆ. ಸರಿ ನಾನು ಪೂಜೆ ಮಾಡಿ ಬೇಗ ಟಿಫನ್ ತಿನ್ನೋಣ ಅಂತ ನಾನು ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಇನ್ನು ನಾನು ಟಿಫನ್ ಮಾಡ್ಕೊಳ್ಳೋಣ ಅಂತ ಬೇಗ ನಾನು ಟಿಫನ್ ಮಾಡಿಕೊಂಡೆ. ಇನ್ನು ದೇವಸ್ಥಾನಕ್ಕೆ ಹೋಗಬೇಕು. ಬರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂದ್ಬಿಟ್ಟು ಸೊ ಅದಕ್ಕೆ ಮಧ್ಯಾಹ್ನ ಊಟಕ್ಕೂ ಏನಾದರೂ ರೆಡಿ ಮಾಡಿಟ್ಬಿಡೋಣ ಅಂತ ತರಕಾರಿ ಎಲ್ಲ ಹಾಗೆ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಅಷ್ಟರಲ್ಲಿ 1 ಗಂಟೆ ಆಯಿತು. ನನ್ನ ಮಗಳನ್ನ ಕರ್ಕೊಂಬಂದ್ವಿ. ಸೊ ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ ನಾವು. ಇವತ್ತು ವೈಕುಂಠ ಏಕಾದಶಿ. ನನಗಿಷ್ಟ ಆಗಿರೋ ದೇವಸ್ಥಾನ ದೇವಗಿರಿ ದೇವಸ್ಥಾನ. ಸೊ ಅಲ್ಲಿಗೆ ವರ್ಷ ನಾವು ಯಾವತ್ತೂ ಅಲ್ಲಿಗೆ ಹೋಗೋದು. ಡೆಕೋರೇಷನ್ ಅಂತೂ ತುಂಬ ಅಲ್ಟಿಮೇಟಾಗಿ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು ನೋಡಿ. ಅಲ್ಲೇ ಕ್ಯೂ ಎಷ್ಟು ಜನ, ನಾವು ಬೆಳಗ್ಗೆ ಬಂದರೆ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಅಂದ್ಕೊಂಡ್ವಿ. ಮಧ್ಯಾಹ್ನ ಆದ್ರೂ ತುಂಬಾ ರಶ್ ಇತ್ತು. ಸರಿ ಕ್ಯೂವಲ್ಲಿ ಹೀಗೆ ಹೋಗ್ತಾ ಇದ್ವಿ. ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಯಾರೆಲ್ಲ ವಿಸಿಟ್ ಮಾಡಿಲ್ಲ ಇಲ್ಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಈ ಟೆಂಪಲ್. ನನಗಂತೂ ತುಂಬಾ ಇಷ್ಟ ಈ ದೇವಸ್ಥಾನ. ನೋಡಿ ಎಷ್ಟು ರಶ್ ಆಗಿದೆ. ಮಧ್ಯಾಹ್ನ ಆದರೂ ತುಂಬ ರಶ್ ಆಗಿದೆ. ಫೈನಲಿ ನಮ್ಮ ದೇವ್ರನ್ನ ನಾವು ದರ್ಶನ ಪಡ್ಕೊಂಡು ಹೀಗೆ ಮುಂದೆ ಬರ್ತಾ ಇದ್ವಿ. ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕಂತೂ ಆಗಲೇ ಇಲ್ಲ, ಯಾಕಂದರೆ ಎಲ್ಲ ಕಡೆಯೂ ಈ ಕಡೆ ಬರಬೇಡಿ ಆ ಕಡೆ ಬರಬೇಡಿ ಅಂತಿದ್ದರು. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಡೆಕೋರೇಷನ್ ಇಲ್ಲಿ ಯಾವಾಗಲೂ ಮಾಡೋದು. ಫೋನ್ ಅಲೋನೇ ಮಾಡ್ತಿರ್ಲಿಲ್ಲ ಇಲ್ಲಿ, ಆದರೂ ನಾನು ಹಾಗೆ ವೀಡಿಯೋ ತೊಗೊಂಡೆ. ನೋಡಿ ಇದು ವೈಕುಂಠ ದ್ವಾರ. ಇದ್ರ ಕೆಳಗಡೆಯಿಂದನೇ ನಾವು ಬರಬೇಕು ವೈಕುಂಠ ಏಕಾದಶಿ ದಿನ. ಸೊ ಬಂದಾದ್ಮೇಲೆ ವೀಡಿಯೋ ತೊಗೊಂಡೆ. ನೋಡಿ ಇದು ಎಷ್ಟು ಚೆನ್ನಾಗಿ ಗಾರ್ಡನ್ ಥರ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ವೀಡಿಯೋ ತೊಗೊಳಕ್ಕೆ ಬಿಡಲಿಲ್ಲ, ಆದರೂ ನಾನೇ ಹಾಗೆ ಹೇಗೋ ವೀಡಿಯೋ ತೊಗೊಂಡಿದ್ದೆ ಹೊರಗಡೆ ಬಂದ್ಬಿಟ್ಟು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಹೀಗೆ ಹೊರಗಡೆ ಬಂದಾದಮೇಲೆ ಶಾಪಿಂಗ್ ಇತ್ತು. ನಾವು ಶಾಪಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಕಡಲೆಪುರಿ ತೊಗೊಂಡು ಹಾಗೆ ನನ್ನ ಮಗಳನ್ನ ಅದು ಬೇಕು ಅಂತಿದ್ಲು. ಸೊ ಏನೂ ತೊಗೊಳ್ಲಿಲ್ಲ, ಹಾಗೆ ಬಂದ್ವಿ. ಇದು ನನ್ನ ಫೇವ್ರೆಟ್ ಚಿಪ್ಸು.
ಚಿಪ್ಸ್ ತೊಗೊಂಡು ಫೈನಲಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಇನ್ನು ನಾನು ಆಲ್ರೆಡಿ ಟಿಫನ್ಗೆಲ್ಲ ಲಂಚ್ಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಬಂದು ಬೇಗ ಪಲಾವ್ ಮಾಡಿದೆ. ಪಲಾವ್ ಮಾಡಿ ಊಟ ಮಾಡಿದ್ವಿ. ಊಟ ಮಾಡಿ ಇನ್ನು ಕೆಲಸ ಇತ್ತಲ್ಲ, ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋದರು. ನಾವು ಮನೆಯಲ್ಲೇ ಇದ್ವಿ. ನನ್ನ ಮಗಳನ್ನ ಮಲಗಿಸಿದ್ದೆ ಸ್ವಲ್ಪ ಹೊತ್ತು. ಈಗ ಸಂಜೆ ಆಯಿತು, ಸ್ವಲ್ಪ ಟೀ ಕುಡಿಯೋಣ ಅಂತ ಸ್ವಲ್ಪ ಟೀ ಕುಡಿದೆ. ಇನ್ನು ಪೂಜೆ ಮಾಡಬೇಕು, ಸಂಜೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿಕೊಂಡು ನನ್ನ ಮಗಳು ಪಾರ್ಕ್ ಹೋಗಬೇಕು ಅಂತಿದ್ಲು. ಸೊ ಅವಳನ್ನು ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಪಾರ್ಕ್ ಕರ್ಕೊಂಡೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಅವಳು. ತುಂಬ ಖುಷಿ. ನಾನು ಜಾಸ್ತಿ ಕರ್ಕೊಂಡು ಹೋಗಲ್ಲ ಅವಳನ್ನ. ಇವಾಗೇನೋ ಕೇಳ್ತಾನೆ ಇದ್ಲಲ್ವ ಅಂದ್ಬಿಟ್ಟು ಸೊ ಇವತ್ತು ಕರ್ಕೊಂಡೋಗೋಣ ಅಂತ ಕರ್ಕೊಂಡೋದೆ. ನೋಡಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದರೆ ಇವಾಗೆಲ್ಲ ಪಾರ್ಕಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಂದ್ರೆ ಈ ಥರ ಎಲ್ಲ ಇರ್ತಾನೆ ಇರಲಿಲ್ಲ. ರೋಪ್ ಆ್ಯಕ್ಟಿವಿಟಿ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ. ಫಸ್ಟ್ ಹೋಗೋದಕ್ಕೆ ತುಂಬ ಭಯ ಪಡ್ಕೋತಿದ್ಲು. ಅಕ್ಕ ಹೋಗಿದ್ದಾಳೆ ಅಂದಾಗ ಅವಳು ಹೋದ್ಲು. ನೋಡಿ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆಯಲ್ವ ಇದು. ಚಿಕ್ಕ ವಯಸ್ಸಲ್ಲಿರ್ಬೇಕಂದ್ರೆಲ್ಲ ಈ ಥರ ಇರಲಿಲ್ಲ. ಅವಳಿಗಂತೂ ತುಂಬ ಖುಷಿನೇ ಆಗ್ತಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ಲು. ಮತ್ತು ಇದ್ರಲ್ಲಿ ಹೋಗೋದಕ್ಕೆ ಮತ್ತೆ ಭಯ ಪಡ್ತಿದ್ಲು. ಇವಾಗ ಅವಳೇ ಹತ್ಕೊಂಡು ಹೋಗ್ತಿದ್ದಾಳೆ. ಮಮ್ಮಿ ನನಗೆ ಇಷ್ಟ ಆಗಿದೆ ಅಂದ್ಬಿಟ್ಟು ಹೋಗ್ತಾಯಿದ್ಲು. ಸೊ ಆಡಲಿ ಅಂತ ನಾನು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಅಲ್ಲೇ ಆಟ ಆಡಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಇನ್ನು ಇವತ್ತು ನನಗಂತೂ ಅಡುಗೆ ಏನು ಮಾಡೋಕ್ಕಾಗಲ್ಲ ರಾತ್ರಿಗೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೇಳಿದಾಗ ಅವರು ಹೊರಗಡೆಯಿಂದನೇ ಫ್ರೈಡ್ ರೈಸ್ ತೊಗೊಂಬಂದರು. ಸೊ ಫ್ರೈಡ್ ರೈಸ್ ತಿಂದು ನನ್ನ ವ್ಲಾಗ್ನ ಇವತ್ತು ಮುಗಿಸ್ತಾ ಇದ್ದೀನಿ. ಇವತ್ತಿನ ನನ್ನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.